ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ ಸ್ಟಿಚಸ್ ಬೈ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕ್ರಂಚಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಲಾಸ್ಟ್ ಟೈಮ್ ನಾನು ಟುಲಿಪ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ. ಆ್ಯಂಡ್ ಅದು ಟುಲಿಪ್ಪನ್ನು ನಾವು ಈ ಸ್ಕ್ರಂಚಸ್ಗೆ ನಾವು ಗಂಟು ಹಾಕಿಕೊಂಡು ಅದೊಂದು ಹ್ಯಾಂಗಿಂಗ್ ಥರ ಯೂಸ್ ಮಾಡ್ತೇವೆ. ಸೊ ಆ ಹ್ಯಾಂಗಿಂಗನ್ನು ಯೂಸ್ ಮಾಡಬೇಕಾದ್ರೆ ಈ ಸ್ಕ್ರಂಚಸ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಿರಬೇಕು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಕ್ರಂಚಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿಕೊಡ್ತಿದ್ದೇನೆ. ಮೊದಲಿಗೆ ನಾನು ಆಲ್ರೆಡಿ ಒಂದು ಮಾಡಿದ್ದೇನೆ ಸ್ಕ್ರಂಚೀಸ್ ನೋಡಿ. ಅದಕ್ಕೆ 6.5 6.5 ಉದ್ದ ಇರುವ ಇಲಾಸ್ಟಿಕ್ಕನ್ನು ನಾವು ಕಟ್ ಮಾಡಿಕೊಳ್ಬೇಕು. ಇದು ಸ್ವಲ್ಪ ದೊಡ್ಡ ಇದೆ, ಸೊ ಹಾಗಾಗಿ ನಾನು 6.5 ಇಂಚ್ ಅಷ್ಟು ಕಟ್ ಮಾಡಿಕೊಂಡೆ. ನಾನೀಗ ನೆಕ್ಸ್ಟ್ ಕ್ಲೀನಾಗಿ ತೋರಿಸಿಕೊಡ್ತೇನೆ ಅದು ಎಷ್ಟು ನಮಗೆ ಉದ್ದದ್ದು ಮೆಟೀರಿಯಲ್ ಬೇಕು ಅಂತ. ಈಗ ನಾನದು ಜಸ್ಟ್ ಆಲ್ರೆಡಿ ನಾನೊಂದು ರೆಡಿ ಮಾಡಿಟ್ಟಿದ್ದೆ, ಸೊ ಅದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೇನೆ. ಮತ್ತು ನಿಮಗೆ ಅರ್ಥ ಆಗ್ತದೆ ನೋಡಿ. ನಾನು ಆಲ್ರೆಡಿ ಅರ್ಧ ರೆಡಿ ಮಾಡಿಟ್ಟಿದ್ದೇನೆ ಸ್ಟಿಚ್ ಮಾಡಿ. ಅದಕ್ಕೆ ನಾನು ಇಲಾಸ್ಟಿಕ್ಕನ್ನು ಇನ್ಸರ್ಟ್ ಮಾಡ್ತಿದ್ದೇನೆ. ಇಲಾಸ್ಟಿಕ್ಕಿಗೆ ಒಂದು ಸೈಡಿಗೆ ಪಿನ್ನನ್ನು ಸಿಕ್ಕಿಸಿ ಇನ್ನೊಂದು ಸೈಡನ್ನು ನಾನು ಟೈಲರಿಂಗ್ ಮಿಷಿನ್ನ ನೀಡಲಿದೆಯಲ್ಲ ಅಲ್ಲಿ ನಾನು ಕರೆಕ್ಟಾಗಿ ಕೂರೋ ಥರ ಮಾಡಿದ್ದೇನೆ. ಅಲ್ಲಿ ನಾನು ಅದನ್ನು ಬಂದೋಬಸ್ತ್ ಮಾಡಿದ್ದೇನೆ. ಮತ್ತು ಒಳಗಿಂದ ಈ ರಬ್ಬರ್ ಬ್ಯಾಂಡ್ನ ಒಳಗಿಂದ ಹಾಕಿ ಇಲಾಸ್ಟಿಕ್ಕನ್ನು ಹೊರಗೆ ತೆಗಿಬೇಕು. ನಂತರ ಪಿನ್ನನ್ನು ರಿಮೂವ್ ಮಾಡಿ ಈ ಇಲಾಸ್ಟಿಕ್ಕಿಗೆ ಒಂದು ಸಣ್ಣದಾದಂಥ ಒಂದು ಗಂಟನ್ನು ಹಾಕಬೇಕು. ನೋಡಿ, ಈಗ ಸ್ಕ್ರಂಚಸ್ ರೆಡಿ ಆಯಿತು. ಲಾಸ್ಟಿಗೆ ಅದು ಅನ್ಸ್ಟಿಚ್ಡ್ ಪಾರ್ಟ್ ಇದೆಯಲ್ಲ, ಸ್ವಲ್ಪ ಉಳಿದಿರ್ತದೆ, ಅದನ್ನು ಸ್ಟಿಚ್ ಮಾಡೋದು, ಅದು ಫಿನಿಶಿಂಗ್ ಮಾಡೋದು ಹೇಗೆ ಕೂಡ ಇದೇ ವಿಡಿಯೋದಲ್ಲಿ ನಾನು ಇವತ್ತು ತೋರಿಸಿಕೊಡ್ತಿದ್ದೇನೆ. ಈಗ ನೋಡಿ ಸ್ಕ್ರಂಚಸ್ ರೆಡಿ ಆಯಿತು. ಬಟ್ ಅದು ಸ್ಟಾರ್ಟಿಂಗಿಗೆ ಎಷ್ಟು ಉದ್ದದ್ದು ಬೇಕು ಅಂತ ಇವಾಗ ತೋರಿಸಿಕೊಡ್ತಿದ್ದೇನೆ. ಮೊದಲಿಗೆ ನೋಡಿ, ನಾನು ರೆಡ್ ಕಲರ್ ಸ್ಯಾಟಿನ್ ಕ್ಲೋತನ್ನು ತಗೊಂಡಿದ್ದೇನೆ. ಶೈನಿಂಗ್ ಇದೆ ಇದು ಸ್ವಲ್ಪ ಮೆಟೀರಿಯಲ್. ಸ್ಯಾಟಿನ್ ಕ್ಲಾತ್ ಯಾವಾಗಲೂ ಶೈನಿಂಗ್ ಇರ್ತದೆ. ಅದರಲ್ಲಿ ಮೆಟೀರಿಯಲ್ ನೋಡಿ ನಾವು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಇದು ಸ್ಯಾಟಿನ್ ಕ್ಲಾತ್ ರೆಡ್ ಕಲರ್ ಇದ್ದು ಇದು ನಾನು 30 ಇಂಚಸ್ ಉದ್ದ ತಗೊಂಡಿದ್ದೇನೆ. ನಂತರ ಅದು ಅಗಲ 4 ಇಂಚಸ್ ತಗೊಂಡಿದ್ದೇನೆ. ಇದು ಉದ್ದ 30 ಇಂಚಸ್, ನಂತರ ಅಗಲ 4 ಇಂಚ್ ಇದೆ. ಈಗ ನಾನು ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಈಗ ಇದು 2 ಎಂಡಿಂಗ್ ಇರ್ತದಲ್ಲ ಅದನ್ನು ನಾವು ಉಲ್ಟಾ ಇಟ್ಕೊಂಡು ನಾವು ಒಂದು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಉಲ್ಟಾ ಇಟ್ಕೊಳ್ಬೇಕು. ನಮಗೆ ಶೈನಿಂಗ್ ಕ್ಲೋತು ಒಳಗಡೆ ಬರಬೇಕು. ಡಬಲ್ ಸ್ಟಿಚ್ ಹಾಕ್ಕೊಬೇಕು. ನಂತರ ಅದನ್ನು ನೋಡಿ, ನಂದು ಹೇಳಿದರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಸೊ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಹಾಗೆ ನೀವು ಅದನ್ನು ಫೋಲ್ಡ್ ಮಾಡಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಮೇಲಿನ ಭಾಗ ಇದೆಯಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ನಂತರ ಅದರ ಮೇಲಿನ ಭಾಗವನ್ನು ಅದರ ಒಳಗಡೆ ಬರುವ ಥರ ಈ ಥರ ಅದನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು. ನಿಮಗೆ ವಿಡಿಯೋ ನೋಡಿದರೆ ಗೊತ್ತಾಗ್ಬೋದು. ಆ್ಯಂಡ್ ಈಗ ಅದನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್, ಒಳಗಡೆ ಇದ್ದ ಪೀಸ್ಗೆ ನಾವು ಸ್ಟಿಚ್ ಹಾಕಬಾರ್ದು. ಈಗ ನಾವು ಸೈಡಿಗೆ ನಾವು ಒಂದು 2-3 ಗೆರೆ, ನಮ್ಮದು ಅಳತೆ ಟೇಪಲ್ಲಿ 2-3 ಗೆರೆ ಅಷ್ಟು ಆಗುವಷ್ಟು ಗೆರೆಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗ್ತದೆ. ನಾವು ಈ ಸ್ಟಿಚ್ಚನ್ನು ಹಾಕುವಾಗ ಒಳಗಡೆ ನಾವು ಆಲ್ರೆಡಿ ಫೋಲ್ಡ್ ಆಗಿರ್ತದಲ್ವ ಪೀಸ್, ಅದು ಸ್ಟಿಚ್ ಆಗಬಾರ್ದು. ಸೊ ಹಾಗಾಗಿ ನಾವು ಸ್ವಲ್ಪ ನೋಡ್ತಾ ಜಾಗ್ರತೆಯಿಂದ ಸ್ಟಿಚ್ ಮಾಡಿಕೊಳ್ಬೇಕು. ಒಳಗಡೆದ್ದು ಪೀಸ್ ಸ್ಟಿಚ್ ಆದರೆ ನಮಗೆ ನಮ್ಮ ಸ್ಕ್ರಂಚಸ್ ಇಡೀ ಹಾಳಾಗ್ತದೆ. ಸೊ ಹಾಗಾಗಿ ನಾವು ಒಂದು ಸೈಡಿಗೆ ಸ್ಟಿಚ್ ಮಾಡ್ತಾ ಬರಬೇಕು. ಹಾಗೆ ಮಾಡ್ತಾ ಮಾಡ್ತಾ ಒಳಗಡೆ ಇರೋ ಪೀಸನ್ನು ನಾವು ಹೊರಗೆ ತಗೊಂಡು ಬರಬೇಕು. ನಿಧಾನವಾಗಿ ಎಳೆದು ಫುಲ್ ನಾವು ಸ್ಟಿಚ್ ಹಾಕಬೇಕು. ಸ್ವಲ್ಪ ನಾವು ನಮ್ಮದು ಸ್ಟಾರ್ಟಿಂಗ್ ಎಂಡ್ ಸಿಗ್ತದೆ ಅಲ್ಲಿಗೆ ಬರುವಾಗ ನಾವು ಸ್ವಲ್ಪ ಜಾಗ ಬಿಡಬೇಕು. ಸ್ಟಿಚ್ ಮಾಡ್ತಾ ಹೋಗ್ತಾ
ಸ್ಟಾರ್ಟಿಂಗ್ ಎಂಡ್ ಇದೆಯಲ್ಲ ಅಲ್ಲಿ ನಾವು ಸ್ವಲ್ಪ ಒಂದು ಇಂಚಷ್ಟು ಸ್ಟಿಚ್ ಮಾಡಬಾರ್ದು, ಅಲ್ಲಿ ನಾವು ಸ್ವಲ್ಪ ಜಾಗ ಬಿಡಬೇಕು. ಇದು ಲಿಪ್ ಸ್ಕ್ರಂಚೀಸ್ ಕೂಡ ನಾನು ಸೇಲ್ ಮಾಡ್ತೇನೆ ಒಂದು ಕಡೆ ಶಾಪಲ್ಲಿ, ಇಲ್ಲಿ ಉಡುಪಿಯಲ್ಲಿ. ಅದು ಅಂದರೆ ಅವರು ಒಂದೊಂದು ಟೈಮಿಗೆ ಒಂದೊಂದು ರೇಟ್ ಇಡ್ತಾರೆ, ಅವ್ರದ್ದು ಕಸ್ಟಮರ್ ಇದ್ದ ಥರ. ನನಗೆ ಇದೀಗ ಲಾಸ್ಟ್ ಟೈಮ್ 30 ರುಪೀಸ್ಗೆ ಸೇಲ್ ಆಗಿದೆ, ಆ್ಯಂಡ್ ಈ ಬಾರಿ ಕೂಡ ಇದು 30 ರುಪೀಸ್ಗೆ ಸೇಲ್ ಆಗ್ಬೋದು ಅಂತ ಹೋಪ್ ಇಟ್ಕೊಂಡಿದ್ದೇನೆ. ಬರೀ ಸ್ಕ್ರಂಚೀಸ್ ಅಲ್ಲ, ಇದಕ್ಕೆ ಟುಲಿಪ್ ಕೂಡ ನಾನು ಆ್ಯಡ್ ಮಾಡಿದ್ದೇನೆ. ಟುಲಿಪ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಅದು ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡಿ ನೋಡಿ. ಹಾಗೆ ಮಾತಾಡ್ತಾ ನಮ್ಮದು ಸ್ಟಿಚ್ ಕಂಪ್ಲೀಟ್ ಆಯಿತು. ಈಗ ನಾವು ಒಳಗಡೆ ಇದ್ದ ಪೀಸನ್ನು ಹೊರಗೆ ತರಬೇಕು, ಆಗ ಶೈನಿಂಗ್ ಮೆಟೀರಿಯಲ್ ಹೊರಗಡೆ ಬರ್ತದೆ ನೋಡಿ. ಈಗ ರೆಡಿ ಆಯಿತು ಅದು. ಮತ್ತು ಅದಕ್ಕೆ ನಾನು ವಿಡಿಯೋದ ಮೊದಲಿಗೆ ಹೇಳಿಕೊಟ್ಟ ಹಾಗೆ, ತೋರಿಸಿದ ಹಾಗೆ ಇಲಾಸ್ಟಿಕ್ಕನ್ನು ಇನ್ಸರ್ಟ್ ಮಾಡಬೇಕು, ಆಯಿತಾ. ಇಲಾಸ್ಟಿಕನ್ನು ಇನ್ಸರ್ಟ್ ಮಾಡಿದಾಗ ಅದರ ಲಾಸ್ಟ್ ಫಿನಿಶಿಂಗ್ ಈ ಥರ ಇರ್ತದೆ. ಈ ಥರ ರಬ್ಬರ್ ಬ್ಯಾಂಡ್ ಸ್ಕ್ರಂಚೀಸ್ ರೆಡಿ ಆಗ್ತದೆ. ಬಟ್ ಲಾಸ್ಟ್ ನಮಗೆ ಉಳಿದಿರೋ ಪಾರ್ಟ್ ಇದೆ ಫಿನಿಶಿಂಗ್ ಮಾಡಲಿಕ್ಕೆ ಬಾಕಿ ಇರುವಂಥದ್ದು. ಅನ್ಸ್ಟಿಚ್ಡ್ ಪಾರ್ಟನ್ನು ನಾವೀಗ ಫಿನಿಶ್ ಮಾಡಬೇಕು. ಸೊ ನಾವೀಗ ಈ ಪಾರ್ಟನ್ನು ನಾವು ಒಂದು ಕೈ ಹೊಲಿಗೆ ಹಾಕಿ ಫಿನಿಶಿಂಗ್ ಮಾಡಬೇಕು. ಅಂದರೆ ನಾವು ನಾರ್ಮಲ್ ನೀಡ್ಲನ್ನು ಯೂಸ್ ಮಾಡಬೇಕು. ಸ್ಟಿಚಿಂಗ್ ಮಿಷಿನಲ್ಲಿ ಸ್ಟಿಚ್ ಹಾಕಿದರೆ ಅದು ಸ್ವಲ್ಪ ಫಿನಿಶಿಂಗ್ ಚೆಂದ ಕಾಣೋದಿಲ್ಲ, ನೀಟ್ ಕಾಣೋದಿಲ್ಲ. ಸೊ ಹಾಗಾಗಿ ನಾರ್ಮಲ್ ನೀಡ್ಲಲ್ಲಿ 2 ಎಳೆ ದಾರವನ್ನು ತಗೊಂಡು ರೆಡ್ ಕಲರ್ ದಾರದಿಂದ ನಾವೀಗ ಸ್ಟಿಚ್ ಮಾಡಬೇಕು. ಇದಕ್ಕೆ ನಾವು ಇನ್ವಿಸಿಬಲ್ ಸ್ಟಿಚ್ ಅಂತ ಹೇಳ್ತೇವೆ. ಅಂದರೆ ನಾವು ಸ್ಟಿಚ್ ಹಾಕಿದ್ದು ಕಾಣೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅದೇ ಕಲರಿನ ಥ್ರೆಡ್ ತಗೊಳ್ಬೇಕು. ನಂತರ ನಾವು ಹಾಕಿದ ಸ್ಟಿಚ್ ಎದ್ದು ಕಾಣಬಾರ್ದು. ಅಂದರೆ ಅದು ಹೇಗೆ ಹೇಳೋದು, ಅಂದರೆ ಒಂದು ಸ್ವಲ್ಪ ನೀಟಾಗಿ ಕಾಣಬೇಕು ನಾವು ಹಾಕಿದ ಸ್ಟಿಚ್ಚು. ನೋಡಿ ನಾವು ಅದು ಹೇಗೆ ಹಾಕೋದು ಅಂತ ಹೇಳಿದರೆ, ಫಸ್ಟಿಗೆ 2 ಸೈಡನ್ನು ನೀಟಾಗಿ ಇಟ್ಕೊಂಡು, ನಂದು ಅದು ಥ್ರೆಡ್ ಪದೇ ಕಟ್ ಆಗ್ತಾ ಇದೆ. ಸೊ ನಾನು ಇನ್ನೊಂದು ಸರಿ ಟ್ರೈ ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಒಂದು ಎಂಡಿಗೆ ನಾವು ಹಾಕಬೇಕು. ಸ್ಯಾಟಿನ್ ಕ್ಲಾತ್ ಆಗಿರೋದ್ರಿಂದ ಅದು ತುಂಬ ಸ್ಮೂತ್ ಇರ್ತದೆ. ನಾವು ಥ್ರೆಡ್ ಎಳಿದ ತಕ್ಷಣ ಅದು ಫುಲ್ ಹೊರಗೇ ಬರ್ತದೆ. ನೋಡಿ ಇನ್ನೊಂದು ಸರಿ ಟ್ರೈ ಮಾಡ್ತಿದ್ದೀನಿ. ನಾಟ್ ಹಾಕಿದ್ದು ನಿಲ್ಲಬೇಕು ಹೀಗೆ ನಾವು ಎಳೆದಾಗ. ಹಾಗೆ ನೋಡಿ ನಾವು ಒಳಗಿನ ಪಾರ್ಟನ್ನು ಈ ಥರ ಸೆಟ್ಟಿಂಗ್ ಮಾಡಬೇಕು. ಈ ಥರ ಕೈಯಲ್ಲಿ ಕರೆಕ್ಟಾಗಿ ಪೀಸನ್ನು ಹಿಡಿದುಕೊಂಡು, ಆಗ 2 ಪಾರ್ಟ್ ಬರ್ತದಲ್ವಾ, ನಾವು ಈ ಥರ ಇಟ್ಕೊಂಡಾಗ ಸ್ಕ್ರಂಚೀಸ್ ಬಟ್ಟೆದು ಒಂದು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ನಾವು ಒಳಗಿನ ಪಾರ್ಟಿಂದ ನಾವು ಹಾಕಬೇಕು ಸೂಜಿ. ಒಂದೊಂದು ಕೈ ಅಡ್ಡ ಬರ್ತಿದೆ, ಒಂದು ನಿಮಿಷ, ಈಗ ಕಾಣಿಸ್ತದೆ. ನೋಡಿ ಹೀಗೆ 2 ಪಾರ್ಟ್ ಇದೆಯಲ್ಲ, ಆಚೆ ಸೈಡ್ ಮತ್ತು ಈಚೆ ಸೈಡ್. ಆಚೆ ಸೈಡಿಗೆ ಒಂದು ಸರಿ ಸೂಜಿ ಹಾಕಬೇಕು. ನೋಡಿ ಈಗ ಗೊತ್ತಾಗ್ಬೋದು. ಈ ಸೈಡಿಗೆ ಒಂದು ಸರಿ ಸೂಜಿ ಹಾಕಬೇಕು. ನೋಡಿ ಈ ಸೈಡಿಗೆ ಸೂಜಿ ಹಾಕಬೇಕು, ಎಳ್ಕೊಬೇಕು. ನೋಡಿ ಎಳ್ಕೊಬೇಕು. ಮತ್ತು ಪುನಃ ಆಚೆ ಸೈಡ್ ಇದೆಯಲ್ಲ ಕ್ಲೋತು, ಅಲ್ಲಿಗೆ ಕೂಡ ನಾವು ಸೂಜಿಯನ್ನು ಹಾಕಬೇಕು. ನೋಡಿ ಇದೇ ಥರ ಫುಲ್ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಫುಲ್ ಅಂದರೆ ನಾವು ಎಷ್ಟು ಜಾಗ ಬಿಟ್ಟಿದ್ದೇವೆ ಅಷ್ಟು. ಲಾಸ್ಟಿಗೆ ಅಲ್ಲಿ ಒಂದು ನಾಟ್ ಹಾಕಬೇಕು. ನೋಡಿ ಈಗ ಕಂಪ್ಲೀಟ್ ಆಯಿತು, ಆಲ್ರೆಡಿಯಾಗಿ ಕಂಪ್ಲೀಟ್ ಆಯಿತು ಇನ್ವಿಸಿಬಲ್ ಸ್ಟಿಚ್.
ಇದು ನಾನು ನನ್ನ ಮನೆ ಹತ್ತಿರದವರಿಗೆಲ್ಲ, ನಂದು ಸ್ಟೂಡೆಂಟ್ ಮತ್ತು ನಂದು ಫ್ರೆಂಡಿಗೆಲ್ಲ ಹೇಳಿಕೊಟ್ಟಿದ್ದೇನೆ ನಾನು ಇದು ಸ್ಕ್ರಂಚಸ್ ಮಾಡೋದು ಹೇಗೆ ಅಂತ. ಯಾವುದಕ್ಕಾದರೂ ಹೆಲ್ಪ್ ಆಗ್ತದಲ್ವ ಅವರಿಗೋಸ್ಕರ ಮಾಡಲಿಕ್ಕೆ. ಅವ್ರದ್ದು ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳಿಗೆ, ಅಥವಾ ಯಾವಾಗಲಾದರೂ ಅವರಿಗೆ ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದು. ಇದು ಹೇಳಲಿಕ್ಕೆ ಆಗೋದಿಲ್ಲ, ಮನಸ್ಸು ಆದ ಹಾಗೆ, ಮನಸ್ಸಿದ್ದರೆ ಮಾರ್ಗ. ಹಾಗಾಗಿ ನೋಡಿ ನಂದು ಆಯಿತು, ಒಂದು ಸ್ಕ್ರಂಚಿಸ್ ಹಾಗೆಯೇ ರೆಡಿ ಆಯಿತು ನೋಡಿ. ಈ ಥರ ಅದರ ಫಿನಿಶಿಂಗ್ ಹೀಗೆ ಇದೆ. ಲಾಸ್ಟಿಗೆ ಅದು ಈ ಥರ ಕಾಣ್ತದೆ ನೋಡಿ. ಸ್ಕ್ರಂಚಿಸ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್. ಲೈಕ್ ಕೊಡಿ, ಬಾಯ್.